ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೆಂಗಿದ್ರಿ ಎಲ್ಲರೂ? ಇವತ್ತೊಂದು ಸೂಪರ್ ಆಗಿರೋ ರೆಸಿಪಿನ ತಗೊಂಡ್ಬಂದಿದ್ದೀನಿ. ಅದೇನಪ್ಪಾ ಅಂತ ಹೇಳಿದ್ರೆ, ಸಾಂಪ್ರದಾಯಿಕವಾಗಿ ಯಾವ ತರ ಮನೆಯಲ್ಲೇ ಗೋಧಿ ಹುಗ್ಗಿನ ಮಾಡೋದಂತೇಳಿ ಕೆಲವೇ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಆರಾಮಾಗಿ ನಾವು ಗೋಧಿ ಹುಗ್ಗಿ ಯಾವ ತರ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಕಪ್ಪಿಗೆ ಒಂದ್ ಸ್ವಲ್ಪ ಕಮ್ಮಿ ಅಷ್ಟು ನಾನು ಇಲ್ಲಿ ಗೋಧಿನ ತಗೊಂಡಿದ್ದೀನಿ. ಓಕೆನಾ? ಇದು ಪಾಲಿಶ್ ಗೋಧಿ ಫ್ರೆಂಡ್ಸ್. ಈಸಿಯಾಗಿ ನಿಮ್ಗೆ ಕಿರಾಣಿ ಶಾಪ್ ಒಳಗೆಲ್ಲ ಸಿಕ್ಬಿಡ್ತೈತಿ. ಸೊ ಅದನ್ನ ನಾನು ಒಂದ್ ಎರಡ್ ನೀರೊಳಗ ಚೆನ್ನಾಗಿ ತೊಳ್ಕೊಂಡೇನಿ. ತೊಳ್ಕೊಂಡಾದ್ಮೇಲೆ ಇದಕ್ಕ ಫುಲ್ ಮುಳುಗೋ ತರ ನೀರ್ನ ಹಾಕಿಡ್ಬೇಕ. ನೀವು ಎಷ್ಟೊತ್ತ ನೆನ್ಸಿದ್ರ ಚಲೋ ಅಂತ ಹೇಳಿದ್ರ, ಒಂದ್ ದಿನ ನೀವು ಒಂದ್ ನೈಟ್ ಫುಲ್ ನೆನ್ಸಿದ್ರೆ ಚಲೋ ಅಂತ ನಾನು ಹೇಳ್ತೀನಿ. ಅಂದ್ರೆ ತಿನ್ನುವಾಗ ನಮ್ಗ ಕಚ್ ಕಚ್ ಅನ್ನಂಗಿಲ್ಲ. ಸೊ ಈ ತರ ನೆಕ್ಸ್ಟ್ ಡೇ ನಾನು ಏನ್ ಮಾಡಿದೆ ಅಂದ್ರೆ, ಅದು ಒಂದೆರಡ್ ನೀರೊಳಗೆ ಚೆನ್ನಾಗಿ ತೊಳ್ಕೊಂಡು ನಾನು ಇದು ಕುಕ್ಕರ್ ಒಳಗೆ ಹಾಕತ್ತೀನಿ ಫ್ರೆಂಡ್ಸ್. ನೀವು ಕುಕ್ಕರ್ ಒಳಗೆ ಮಾಡಿದ್ರೆ ಮಾತ್ರ ಇದು ಗೋಧಿ ಹುಗ್ಗಿ ಚೆನ್ನಾಗ್ ಆಗ್ತೈತಿ. ನೀವು ಓಪನ್ ಪಾತ್ರೆ ಒಳಗೆ ಮಾಡಿದ್ರೆ ಸುಮ್ಮನೆ ಗ್ಯಾಸಿನ ವೇಸ್ಟ್ ಆಗ್ತೈತಿ, ಆಮೇಲೆ ಜಲ್ದಿನೂ ಕುದಿಯಂಗಿಲ್ಲ. ಹಿಂಗಾಗಿ ಸೊ ಇಲ್ಲಿ ನಾನು ಒಂದ್ ಸ್ವಲ್ಪ ಇದು ಮುಳುಗುವಷ್ಟು ನೀರ್ನ ಹಾಕಿದೆ. ಒಂದ್ 4-5 ಸೀಟಿ ನಾನು ಮಾಡ್ಕೊಂಡಿನಿ, ವಿಸಲ್ ಮಾಡ್ಕೊಂಡಿನಿ. ಓಕೆನಾ? ಸೊ ಅದಾದ್ಮೇಲೆ ನಾನು ಇಲ್ಲಿ ಬೇಳೆ ಹಿಟ್ಟು ಅಂತ ಹೇಳ್ತೀವಿ ನಾವು, ನೀವೇನ್ ಹೇಳ್ತೀರಿ ನೋಡಿ, ಅದನ್ನ ತಗೊಂಡು ಈ ತರ ಮುಗಿಚ್ಕೋಬೇಕು. ಅದಾದ್ಮೇಲೆ ನಾನಿಲ್ಲಿ ಯಾವ ಕಪ್ ಒಳಗ ಗೋಧಿ ತಗೊಂಡಿದ್ದೀನಲ್ಲ ಫ್ರೆಂಡ್ಸ್, ಅದೇ ಕಪ್ ಒಳಗ್ ನಾನಿಲ್ಲಿ 1 ಕಪ್ ಅಷ್ಟು ನಾನು ಹಾಲ್ನ ಹಾಕಾಕತ್ತೀನಿ. ಓಕೆನಾ? ಇವಾಗ ನಾನು ಸ್ವಲ್ಪ ಹಾಕಿದ್ದೀನಿ, ಆಮೇಲೆ ನಾನು ಮತ್ತೆ ಕರೆಕ್ಟ್ 1 ಕಪ್ ಆಗುವಷ್ಟು ನಾನು ಆಡ್ ಮಾಡಿದ್ದೀನಿ. ಇದನ್ನ ಗ್ಯಾಸ್ ಮೇಲೆ ಇಟ್ಟು ಕುದಿಯಕ್ ಬಿಟ್ಬಿಡ್ರಿ. ಓಕೆನಾ? ಸೈಡಿಗೆ ನಾವಿಲ್ಲಿ ಏನ್ ಮಾಡೋಣ, ಆ ಬೆಲ್ಲನ ತಗೊಂಡಿದ್ದೀನಿ ನಾನು. ಯಾವ ಕಪ್ ಒಳಗ ಗೋಧಿ ತಗೊಂಡಿದ್ನಲ್ಲ, ಕನ್ಫ್ಯೂಸ್ ಆಗ್ಬೇಡ್ರಿ. ಯಾವ ಕಪ್ ಒಳಗ ನಾನು ಗೋಧಿ ತಗೊಂಡಿದ್ದೀನಲ್ಲ ಅದ ಕಪ್ ಒಳಗ ಕರೆಕ್ಟ್ ಅಳತಿಯಷ್ಟು ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟಪ್ಪ ಅಂತಂದ್ರೆ ನೀವು ಮತ್ತೊಂದ್ ಸ್ವಲ್ಪ ನೀವು ಜಾಸ್ತಿ ಆಡ್ ಮಾಡ್ಕೋಬಹುದು. ಅದಾದ್ಮೇಲೆ ಇಲ್ಲಿ ಗೋಧಿ ಎಲ್ಲ ಕುದಿಯೋವಾಗ ನಾನೇನ್ ಮಾಡಾತೀನಪ್ಪ ಅಂದ್ರ, ಏಲಕ್ಕಿನ ಒಂದ್ 2-3-4 ಏಲಕ್ಕಿನ ಜಜ್ಜ ಹಾಕೊಂಡಿನಿ. ಓಕೆನಾ? ನಿಮಗ್ ಬೇಕಂದ್ರೆ ಸಿಪ್ಪೆ ಹಾಕೊಳ್ಳಿ, ಇಲ್ಲತ್ತಂದ್ರೆ ನಡಿತೈತಿ. ಓಕೆ? ಇಲ್ಲಿ ನಾನು ಮತ್ತೆ ಇದಕ್ಕ ಕರೆಕ್ಟ್ 1 ಕಪ್ ಆಗುವಷ್ಟು, ಫಸ್ಟ್ ಅರ್ಧ ಕಪ್ ಅಷ್ಟು ಹಾಲು ಹಾಕಿದೆ, ಆಮೇಲೆ 1 ಕಪ್ ಆಗುವಷ್ಟು ನಾನು ಹಾಲನ್ನ ಹಾಕಿ ಕುದಿಯಕ್ ಬಿಟ್ಟಿದ್ದೀನಿ. ಇಲ್ಲಿ ನಾವು ಸಕ್ಕರೆ ಬೆಲ್ಲನ ಕರಗಿಸಿ ಹಾಕೋಬೇಕು ಫ್ರೆಂಡ್ಸ್. ಯಾಕಂದ್ರೆ ಬೆಲ್ಲದೊಳಗ ಒಂದ್ ಸ್ವಲ್ಪ ಏನಾದ್ರೂ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ, ಸೊ ಹಿಂಗಾಗಿ ಬೆಲ್ಲನ ಯಾವತ್ತಿದ್ರೂ ಕರಗಿಸಿನೇ ಹಾಕೋಬೇಕು. ಓಕೆನಾ? ಸೊ ಅದು ಇನ್ನೊಂದ್ ಸ್ವಲ್ಪ ಉಳ್ದೈತಿ, ಅದನ್ನ ನಾನು ಕರಗಿಸಿ ಹಾಕೋತೀನಿ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ತರ ಕಾಣ್ಸಾತೈತಿ ಅಂತ ಹೇಳಿ, ಕುದಿನೂ ಬರಾತೈತಿ. ಓಕೆನಾ? ಒನ್ ಟೈಮ್ ಈ ತರ ನೀವು ಟ್ರೈ ಮಾಡ್ರಿ, ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ, ನೀವು ಒಂದ್ ಸ್ವಲ್ಪ ತೆಳುವಾಗೆ ಇಡ್ರಿ, ಅದು ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗೇ ಬಿಡ್ತೈತಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಲರ್ ಯಾವ ತರ ಬಂದೈತೆ ಅಂತ ಹೇಳಿ. ನೀವು ಸಕ್ಕರೆ ಹಾಕಿನೂ ಮಾಡ್ತಾರ, ಬಟ್ ಬೆಲ್ಲ ಹಾಕಿ ಮಾಡಿದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಇವಾಗ ಇದಕ್ಕ ಒಂದು ಒಗ್ಗರಣೆ ಹಾಕೋಣಂತ ನಾವು. ಇಲ್ಲಿ ನಾನು ಒಂದ್ ಬಾಂಡ್ಲಿ ಒಳಗ ತುಪ್ಪನ ತಗೊಂಡಿದ್ದೀನಿ. ತುಪ್ಪ ನೀವು ಎಷ್ಟಾದ್ರೂ ಹಾಕೋಬಹುದು, ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟ ರುಚಿಯಾಗಿ ಬರ್ತೈತಿ. ಅದಾದ್ಮೇಲೆ ನಾನಿಲ್ಲಿ ಗೋಡಂಬಿ, ನೀವು ಡ್ರೈ ಫ್ರೂಟ್ಸ್ ಯಾವ್ದಾದ್ರು ಹಾಕೋಬಹುದು ಫ್ರೆಂಡ್ಸ್. ನಾನ್ ಬರೀ ಗೋಡಂಬಿ ಹಾಕೊಂಡಿನಿ, ಬೇರೆ ನನ್ನ ಮಗಳು ಯಾವ್ದು ತಿನ್ನಂಗಿಲ್ಲ, ಹಿಂಗಾಗಿ ನಾನು ಗೋಡಂಬಿ ಅಷ್ಟ ಹಾಕೊಂಡಿನಿ. ಅದಾದ್ಮೇಲೆ ಇಲ್ಲಿ ನಾನು ಒಣ ಕೊಬ್ಬರಿ ಹಾಕತ್ತೀನಿ ಫ್ರೆಂಡ್ಸ್. ಒಣ ಕೊಬ್ಬರಿ ಜಾಸ್ತಿ ಜನ ಏನ್ ಮಾಡ್ಬಿಡ್ತಾರ ಅಂದ್ರ ಗೋಧಿ ಹಾಕಿನ ಕುದಿಸ್ಬಿಡ್ತಾರ, ಬಟ್ ಈ ತರ ತುಪ್ಪದಲ್ಲಿ ಫ್ರೈ ಮಾಡಿ ನೀವು ಲೈಟ್ ಆಗಿ ಫ್ರೈ ಮಾಡಿ ಹಾಕೋದ್ರಿಂದ ರುಚಿ ಎನ್ಹಾನ್ಸ್ ಆಗ್ತೈತಿ ಅಂತಾನೆ, ಜಾಸ್ತಿ ಆಗ್ತೈತಿ ಅಂತಾನೆ ಹೇಳ್ಬೋದು. ಸೊ ಲಾಸ್ಟಿಗೆ ಇಲ್ಲಿ ನಾನು ಗಸಗಸೆ ಹಾಕತ್ತೀನಿ. ಆದಷ್ಟು ಗಸಗಸೆ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕ್ರಿ ಫ್ರೆಂಡ್ಸ್, ಬಹಳ ಅಂದ್ರೆ ಬಹಳ ರುಚಿ ಆಗ್ತೈತಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಷ್ಟೇ ಒಂದ್ 2 ಸೆಕೆಂಡ್ ನಾನು ಈ ತರ ಮಾಡಿ ಸೊ ನಮ್ಮ ಗೋಧಿ ಹುಗ್ಗಿಗೆ ಏನೈತಲ್ಲ ನಾನು ಮಿಕ್ಸ್ ಮಾಡ್ಬಿಡಾತೀನಿ. ಒನ್ ಟೈಮ್ ನೀವು ಈ ತರ ಟ್ರೈ ಮಾಡ್ಬಿಟ್ರಂದ್ರ ಮನಿ ಮಂದಿ ಎಲ್ಲ ನಿಮ್ಗೆ ಹೆಂಗ್ ಮಾಡಿದ್ರಿ ಅಂತ ಹೇಳಿ ಕೇಳಿ ಹೊಗಳದೆ ನಿಮ್ಗೆ ಇರಕ್ ಆಗಲ್ಲ. ಸೊ ಅಷ್ಟಂದ್ರೆ ಅಷ್ಟ್ ರುಚಿ ಆಗ್ತೈತಿ. ನಿಮ್ಗೆ ಬೇಕಂದ್ರೆ ಇದಕ್ಕ ಏಲಕ್ಕಿ ಪುಡಿನೂ ನೀವು ಲೈಟ್ ಆಗಿ, ಏಲಕ್ಕಿ ಪುಡಿ ಅಲ್ಲ, ಚಕ್ಕೆ ಪುಡಿನೂ ನೀವು ಲೈಟ್ ಆಗಿ ಆಡ್ ಮಾಡ್ಕೋಬಹುದು. ಸೊ ನಾನು ಇಷ್ಟು ಕನ್ಸಿಸ್ಟೆನ್ಸಿ ಇಟ್ಟಿನಿ ಫ್ರೆಂಡ್ಸ್, ಅದು ಮತ್ತೆ ತಣ್ಣಗಾದ್ಮೇಲೆ ಗಟ್ಟಿ ಆಗೇ ಬಿಡ್ತೈತಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಫಸ್ಟ್ ಯಾವ ತರ ಕನ್ಸಿಸ್ಟೆನ್ಸಿ ಇಟ್ಟಿದ್ದೆ, ಆಮೇಲೆ ಯಾವ ತರ ಆಯ್ತು ಅಂತ ಹೇಳಿ. ಒನ್ ಟೈಮ್ ಈ ರೀತಿ ನೀವು ಟ್ರೈ ಮಾಡ್ಬಿಟ್ರಂದ್ರ ವೀಕ್ಲಿ ನಿಮ್ಗೆ ಒಂದ್ 2-3 ಸತಿ ಅದ್ರೂ ಗೋಧಿ ಹುಗ್ಗಿ ಮಾಡಿ ಕೊಡ್ರಿ ಅಂತ ಹೇಳಿ ಕೇಳ್ತಾರ. ಅಷ್ಟಂದ್ರೆ ಅಷ್ಟು ರುಚಿ ಆಗ್ತೈತಿ. ಒನ್ ಟೈಮ್ ಟ್ರೈ ಮಾಡ್ರಿ, ಟ್ರೈ ಮಾಡಿ ನಾನು ಕಮೆಂಟ್ ಮಾಡಿ ಹೇಳ್ರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಟೇಕ್ ಕೇರ್, ಬಾಯ್ ಬಾಯ್.